ನಮಸ್ಕಾರ. ನನ್ನೆಲ್ಲ ಸಮಸ್ತ ಕರ್ನಾಟಕ ನಾಗರಿಕ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ BS. ಆತ್ಮೀಯ ಎಲ್ಲ ನನ್ನ ವೀಕ್ಷಕ ದೇವರುಗಳೇ ಹಾಗೂ ನನ್ನೆಲ್ಲ ಬಂಧು ಮಿತ್ರರೇ, ಈ ಒಂದು ವಿಡಿಯೋದ ಮೂಲಕ ಸಂದೇಶ ನೀಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ನಮ್ಮದು ಇವತ್ತೇ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. SM ನ್ಯೂಸ್ TV ಚಾನಲ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಸೊ ಆ ಕಾರಣಕ್ಕೋಸ್ಕರ ದಯವಿಟ್ಟು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ರಿಪೋರ್ಟರ್ಗಳನ್ನು ನೇಮಕ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಸೊ ಆಸಕ್ತರು ತಕ್ಷಣ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ಪ್ರಯತ್ನಿಸುವುದರ ಮೂಲಕ ದಯವಿಟ್ಟು ಸಂಪರ್ಕಿಸಬೇಕು. ಈ ಒಂದು ಸುವರ್ಣ ಸದುಪಯೋಗವನ್ನು ಪಡ್ಕೋಬೇಕು ಮತ್ತು ಅವಕಾಶವನ್ನು ಭಾಳ ಮಹತ್ತರವಾಗಿ ತಾವೆಲ್ಲ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಆಸಕ್ತರು ತಕ್ಷಣ ತೆರೆ ಮೇಲೆ ಬರ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಿ ಯಾವ ತಾಲೂಕಾಗಿರ್ಬೋದು, ಯಾವುದೇ ಜಿಲ್ಲೆ ಆಗಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಾಗಿರ್ಬೋದು ಮತ್ತು ಬೆಂಗಳೂರಿನ ಸಹಯೋಗದ ನೇತೃತ್ವದಲ್ಲಾಗಿರ್ಬೋದು, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನೈಪುಣ್ಯತೆಯಿಂದ ವರದಿಗಳನ್ನು ನೀಡುವುದರ ಮೂಲಕ ಒಂದು ಸಾಮಾಜಿಕ ಗಟ್ಟಿ ಧ್ವನಿಯಾಗಿ ನಾವು ಹೊರತರುವುದರಲ್ಲಿ ಉತ್ಸುಕರಾಗಿದ್ದೇವೆ ಅಂತಕ್ಕಂಥ ಮಹತ್ವಾಕಾಂಕ್ಷೆ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ದಯವಿಟ್ಟು SM ನ್ಯೂಸ್ ಬ್ಲಾಗ್ ಕರ್ನಾಟಕ ಏನಿದೆ 24/7 ದಯವಿಟ್ಟು ಇನ್ನೇನು 2-3 ದಿವಸಗಳಲ್ಲಿ ಪ್ರಸಾರಣಗೊಳ್ಳಲಿದೆ. ಸೊ ಅದರದೊಂದು ಅಧಿಕೃತವಾಗಿರ್ತಕ್ಕಂಥ ಪ್ರೋಮೋ ಇವತ್ತು ಸಾಯಂಕಾಲನೇ ಬಿಡುಗಡೆ ಆಗುತ್ತೆ. ಇವತ್ತು ಪ್ರೋಮೋ ಬಿಡುಗಡೆ ಆಗುತ್ತೆ. ಸೊ ಪ್ರೋಮೋ ನಾನು ಇವತ್ತು ಅವರು ನಮಗೆ ಬಿಡುಗಡೆ ಮಾಡಿದರೂ ಕೂಡ ನಾನು ಅದನ್ನು ಲಾಂಚ್ ಮಾಡಲ್ಲ. ಲಾಂಚ್ ಮಾಡಬೇಕಾದ್ರೆ ಒಂದು 2-3 ದಿನ ನಾನು ಸಮಯವನ್ನು ತೆಗೆದುಕೊಂಡು ಲಾಂಚ್ ಮಾಡ್ತೀನಿ. ಅಂದರೆ ನಮ್ಮ ಒಂದು ನ್ಯೂಸ್ ಫುಟೇಜ್ ಯಾವ ರೀತಿಯಾಗಿರಲಿದೆ ಅಂತಕ್ಕಂಥದ್ದು ನಾನು ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ಪ್ರೋಮೋವನ್ನು ಬಿಡುಗಡೆ ಮಾಡ್ತಾಯಿದ್ದೀನಿ. ಸೊ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸಿದ್ಧಗೊಳಿಸಿಕೊಳ್ಳಲಾಗಿದ್ದು ದಯವಿಟ್ಟು ಆಸಕ್ತರು ತಕ್ಷಣ ಸಂಪರ್ಕಿಸಬೇಕು. ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಉತ್ಸುಕರಾಗಿ ಒಂದು ಏನು ಮೆಸೇಜ್ ಅನ್ನು ಕೊಡ್ತಕ್ಕಂಥ ಗಟ್ಟಿ ಧ್ವನಿಯಾಗಿ ಅದು ಯಾವುದೇ ರೀತಿಯ ಒಂದು ಇದಿರಲಿ, ನಾವು ನಿಮಗೆ ಭಾಳ ಫೀಡ್ಬ್ಯಾಕ್ ಆಗಿ ಭಾಳ ಒಂದು ರೈಟ್ ಕ್ಯಾಪೇಬಲ್ ಆಗಿ ನಾವು ನಿಮ್ಮ ಜೊತೆ ಇರಲಿದ್ದೇವೆ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ಪವರ್ಫುಲ್ ಮೀಡಿಯಾ ಆಗಿ ಹೊರಹೊಮ್ಮುತ್ತಿರುವ SM ನ್ಯೂಸ್ ಕನ್ನಡ TV ಚಾನಲ್ ಒಂದು ನ್ಯೂಸ್ಗೆ ತಾವು ಉತ್ಸುಕರಾಗಿ ಸುದ್ದಿ ಮಾಧ್ಯಮವನ್ನು ಮಾಡುವುದರ ಮೂಲಕ ನಿಮ್ಮ ಒಂದು ಶೋಷಿತ ನೊಂದ ಏನು ಬಹಳಷ್ಟು ಶೋಷಣೆಗೆ ಒಳಗಾಗಿರ್ತಕ್ಕಂಥ, ನಿಂದನೆ ಒಳಗಾಗಿರ್ತಕ್ಕಂಥ ನೊಂದ ಜೀವಗಳಿರ್ತಾವಲ್ಲ, ಅಂಥವರ ಪರವಾಗಿ ನಾವು ಗಟ್ಟಿ ಧ್ವನಿಯಾಗಿ ನಿಂತ್ಕೊಂಡು ನಾವು ಒಂದು ಸಾಮಾಜಿಕ ಕಳಕಳಿಯನ್ನು, ಜವಾಬ್ದಾರಿಯನ್ನು ಮೆರಿಬೇಕಾದಂಥ ಒಂದು ಪ್ರತಿಕೂಲ ವಾತಾವರಣ ಸೃಷ್ಟಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲೆ ಇರುವುದರಿಂದ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಒಂದಾಗಿ ಕೈ ಜೋಡಿಸೋಣ. ಬನ್ನಿ. SM ನ್ಯೂಸ್ ಚಾನಲ್ 24/7 ನಿಮಗಾಗಿ ಸದಾ ಸೇವೆಯಲ್ಲಿ ನಿರತವಾಗಿರಲಿದೆ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಮಾತಿನೊಂದಿಗೆ ತಮ್ಮೆಲ್ಲರಿಗೂ ನಾನು ಒಂದು ಈ ಮೂಲಕ ಕರೆ ನೀಡ್ತಾ ಇದ್ದೀನಿ. ಬನ್ನಿ, ಒಗ್ಗಟ್ಟಾಗಿ SM ನ್ಯೂಸ್ ಚಾನಲ್ ಮೂಲಕ ಕರ್ನಾಟಕದ ನೊಂದ ಶೋಷಿತ ಧ್ವನಿಯನ್ನು ಗಟ್ಟಿಗೊಳಿಸುವಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸೋದ್ರ ಮೂಲಕ ನಾನೊಂದೆರಡು ಮಾತುಗಳಿಗೆ ವಿರಾಮ ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್, ಜೈ ಭಾರತ್.